ಬೆಂಗಳೂರಿನಲ್ಲಿ ಮುಂದುವರಿದಂತಹ ಆಪರೇಷನ್ ಒತ್ತುವರಿ ಸರ್ಕಾರದ ವಿರುದ್ಧ ಸ್ಥಳೀಯ ನಿವಾಸಿಗಳು ಆಕ್ರೋಶವನ್ನ ವ್ಯಕ್ತಪಡಿಸುತ್ತಿದ್ದಾರೆ. ಯಲಹಂಕದ ಕೋಗಿಲು ಲೇಔಟ್ ಬಳಿ ತೆರವು ಕಾರ್ಯ ನಡೆದಿದೆ. ಸಚಿವ ಕೃಷ್ಣ ಬೈರೇಗೌಡ ನಿವಾಸಕ್ಕೆ ಮುತ್ತಿಗೆ ಯತ್ನ ಮಾಡಿದ್ದಾರೆ ಪೊಲೀಸರು ಹಾಗೂ ಪ್ರತಿಭಟನಾ ನಿರತರ ಜೊತೆ ವಾಗ್ವಾದವೂ ಕೂಡ ನಡೆದಿದೆ. ಸರ್ಕಾರದ ವಿರುದ್ಧ ಸ್ಥಳೀಯ ನಿವಾಸಿಗಳು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಸಚಿವ ಕೃಷ್ಣ ಬೈರೇಗೌಡ ನಿವಾಸಕ್ಕೆ ಮುತ್ತಿಗೆಗೆ ಯತ್ನ ಹಾಕಲಾಗಿದೆ. ಪೊಲೀಸರು ಹಾಗೂ ಪ್ರತಿಭಟನಾ ನಿರತರ ಜೊತೆ ಇಲ್ಲಿ ವಾಗ್ವಾದವೂ ಕೂಡ ಆಗಿರುವಂತದ್ದು. ಮುತ್ತಿಗೆ ಹಾಕಲು ಯತ್ನ ಮಾಡಿದ್ದಾರೆ. ಅಲ್ಲಿರುವಂತಹ ಪೊಲೀಸರು ಹಾಗೂ ಪ್ರತಿಭಟನಾ ನಿರತರ ಜೊತೆಗೆ ವಾಗ್ವಾದ ಆಗಿದೆ. 200ಕ್ಕೂ ಹೆಚ್ಚು ಜನರು ಇದರಲ್ಲಿ ಪ್ರಯತ್ನ ಮಾಡಿದ್ದಾರೆ ಅಂತ ತಿಳಿದು ಬರ್ತಿದೆ. ನಡು ರಸ್ತೆಯಲ್ಲೇ ಕುಳಿತು ಸಂತ್ರಸ್ತರಿಂದ ಪ್ರತಿಭಟನೆ ಆಗಿದೆ. ಒತ್ತುವರಿ ಮಾಡಬೇಡಿ ಅನ್ನುವಂಥ ಪ್ರತಿಭಟನೆ ಮಾಡಿದ್ದಾರೆ. ಆದರೆ ಬೆಂಗಳೂರಿನಲ್ಲಿ ಆಪರೇಷನ್ ಒತ್ತುವರಿ ಮುಂದುವರಿತಾನೇ ಇದೆ. ಸರ್ಕಾರದ ವಿರುದ್ಧ ಸ್ಥಳೀಯರು ಆಕ್ರೋಶವನ್ನ ವ್ಯಕ್ತಪಡಿಸುತ್ತಿದ್ದಾರೆ. ಅಲ್ಲಿನ ನಿವಾಸಿಗಳು ದೃಶ್ಯಗಳಲ್ಲಿ ನಾವು ಗಮನಿಸುತ್ತಿರಬಹುದು. ಒತ್ತುವರಿಯ ಕಾರ್ಯ ನಡೀತಿದೆ. ಅಲ್ಲಿ ಸಾಕಷ್ಟು ಜೆಸಿಬಿಗಳು ಒತ್ತುವರಿ ಕಾರ್ಯಾಚರಣೆಯಲ್ಲಿ ನಿರತವಾಗಿದೆ. ಆದರೆ ಒಂದು ಕಡೆ ಪ್ರತಿಭಟನಾ ನಿರತರು ಪೊಲೀಸರ ಮುಂದೆ ತಮ್ಮ ಅಳನನ್ನ ಹೇಳ್ಕೊಡ್ತಾ ಇದ್ದಾರೆ, ಪ್ರತಿಭಟನೆ ಮಾಡ್ತಿದ್ದಾರೆ, ವಾಗ್ವಾದ ಆಗ್ತಿದೆ. ಅಲ್ಲಿ ಬೆಂಗಳೂರಿನಲ್ಲಿ ಆಪರೇಷನ್ ಒತ್ತುವರಿ ಮುಂದುವರೆದಿರುವಂಥದ್ದು. ಪರೀಕ್ಷೆ ನಮ್ಮದು